ನಮಸ್ಕಾರ ಎಲ್ರಿಗೂ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಮನೆಯಲ್ಲಿ ಮಹಿಳೆಯರು ಮನೆಯಲ್ಲೇ ಕೂತು ಹೇಗೆ ಕೆಲಸ ಮಾಡಬಹುದು, ದುಡ್ಡು ಹೇಗೆ ಸಂಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಇದು ವಿಷಯಗಳ ಬಗ್ಗೆ ಈ ಚಾನಲ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಗೆ ನಾನು ನಂದೇ ಫೀಲ್ಡ್ ಅಂದ್ರೆ ಟೈಲರಿಂಗ್ ಫೀಲ್ಡ್, ನಂದೇ ಫೀಲ್ಡ್ ಇಂದ ಶುರು ಮಾಡ್ತಾ ಇದ್ದೀನಿ. ಸಾಕಷ್ಟು ವಿಷಯಗಳ ಬಗ್ಗೆ ನಾನು ಸರ್ಚ್ ಮಾಡಿದೀನಿ. ಸೊ ಅದ್ರಲ್ಲಿ ನನ್ಗೆ ಒಳ್ಳೆ ಒಪಿನಿಯನ್ ಕೂಡ ಬಂದಿದೆ. ಸೊ ಅದ್ರ ಬಗ್ಗೆ ನಾನು ಡೇ ಬೈ ಡೇ ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ. ಸೊ ಫಸ್ಟ್ ಗೆ ನಾನು ನನ್ನ ಫೀಲ್ಡ್ ಹೇಗಿದೆ, ಸೊ ಅದ್ರ ಬಗ್ಗೆ ಹೇಳ್ತಾ ಹೇಗೆಲ್ಲ ಸಂಪಾದನೆ ಮಾಡ್ಬೋದು, ಮನೆಯಲ್ಲೇ ಕೂತ್ಕೊಂಡು ಮಹಿಳೆಯರು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಫೀಲ್ಡ್ ಅಂತ ನಾನು ಮೊದಲೇ ಹೇಳಿದೆ. ಸೊ ನನ್ನ ಫೀಲ್ಡ್ ಅಂದ್ರೆ ಟೈಲರಿಂಗ್ ಫೀಲ್ಡ್. ಸೊ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ಸುಮಾರು ಜನಕ್ಕೆ ಇಲ್ಲಿ ಗೊತ್ತು. ಏನಕ್ಕಂದ್ರೆ ವಿ ಫ್ಯಾಷನ್ ಚಾನಲ್ ಏನಿದೆ ಅಲ್ಲಿಂದ ಬಂದು ಇಲ್ಲಿ ಸಬ್ಸ್ಕ್ರೈಬರ್ ಆಗಿರೋರು ಇದ್ದಾರೆ. ವಿ ಫ್ಯಾಷನ್ ಚಾನಲ್ ಅಂತ ನಂದು ಇನ್ನೊಂದು ಚಾನಲ್ ಇದೆ, ವಿ ಫ್ಯಾಷನ್ ಚಾನಲ್ ಅಂತ. ಅಲ್ಲಿ ಟೈಲರಿಂಗ್ ಬಗ್ಗೆ ಕೋಚಿಂಗ್ ಕೊಡ್ತೀನಿ. ಸೊ ಅದು 50,000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಆಗಿದೆ. 1 ವರ್ಷ ಆಯ್ತು ಆ ಚಾನಲ್ ಶುರು ಮಾಡಿ. ಅಲ್ಲಿ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಅಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಹಾಗೆ ಆನ್ಲೈನ್ ಕ್ಲಾಸ್ ಕೂಡ ಇದೆ. ಸೊ ಅಲ್ಲಿ ನೀವು ಆ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಕ್ಲಾಸ್ ಬಗ್ಗೆ ಮಾಹಿತಿ, ಹಾಗೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಒಂದು 450 ದಾಟಿದೆ ವಿಡಿಯೋಸ್. ಸೊ ಅಲ್ಲಿ ನಿಮ್ ಗೌನ್, ಲೆಹೆಂಗಾ ಇದೆಲ್ಲ ಹೇಗೆ ಸ್ಟಿಚ್ ಮಾಡೋದು, ಕಟಿಂಗ್ ಮಾಡೋದು, ಸೊ ಇದ್ರ ಬಗ್ಗೆ ಬ್ಲೌಸ್ ಸಾಕಷ್ಟು ವಿಡಿಯೋಗಳು ಹಾಕಿದೀನಿ. ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಆ ಚಾನಲ್ ಅಲ್ಲೂ ನೋಡ್ಬೋದು. ನಿಮ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರು ನೋಡ್ತಿದ್ದೀರಾ, ಸೊ ಅವ್ರಿಗೆ ನಾನು ಹೇಳ್ತಾ ಇರೋದು ವಿ ಫ್ಯಾಷನ್ ಅಂತ ನಂದು ಇನ್ನೊಂದು ಟೈಲರಿಂಗ್ ಚಾನಲ್ ಇದೆ. ಸೊ ನೀವು ಸರ್ಚ್ ಮಾಡಿದ್ರೆ ವಿ ಫ್ಯಾಷನ್ ಅಂತ, ಸೊ ಅಲ್ಲಿ ನಾನು ಕೂಡ ಸಿಗ್ತೀನಿ. ಸೊ ಇದು ಎಲ್ಲಾ ವಿಷಯಗಳ ಬಗ್ಗೆ ಪರ್ಟಿಕ್ಯುಲರ್ಲಿ ನೋಡಿ. ಆ ಚಾನಲ್ ವಿ ಫ್ಯಾಷನ್ ಚಾನಲ್ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ಲಿ ನಾನು ಟೈಲರಿಂಗ್ ಬಗ್ಗೆ ಅಷ್ಟೇ ಹಾಕೋದು, ಬೇರೆ ಯಾವ ವಿಷಯದ ಬಗ್ಗೆನೂ ಮಾತಾಡಲ್ಲ. ಸೊ ಈ ಚಾನಲ್ ಅಲ್ಲಿ ಎಲ್ಲಾ ವಿಷಯದ ಬಗ್ಗೆ, ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಹಾಗೆ ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ, ಹಾಗೆ ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಬಿಸ್ನೆಸ್ ನ ಮಾಡ್ಬೇಕು, ಹೇಗೆ ಹಣ ಸಂಪಾದನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಚಾನಲ್ ಅಲ್ಲಿ ಡೇ ಬೈ ಡೇ ನಾ ಹೇಳ್ತಾ ಹೋಗ್ತೀನಿ. ಸಾಕಷ್ಟು ಸರ್ಚ್ ಮಾಡಿದೀನಿ. ನನಗ್ ಸಿಕ್ಕಿರುವಂತಹ ನಾಲೆಜ್ ನ ನಾನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಅದರಲ್ಲಿ ಫಸ್ಟ್ನೇ ಫೀಲ್ಡ್ ಅಂತ ಹೇಳಕ್ಕಾಗಲ್ಲ, ಟೈಲರಿಂಗ್ ಅನ್ನೋದು ನನ್ನ ಫೀಲ್ಡ್ ಕೂಡ. ಇದರಲ್ಲಿ ನಾನು ಸಾಕಷ್ಟು ತಿಳ್ಕೊಂಡಿದ್ದೀನಿ, ಸಾಕಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಹೇಗೆಲ್ಲ ಹಣ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನನ್ನ ಫೀಲ್ಡ್ ಏನಿದೆ ಟೈಲರಿಂಗ್, ಇದರಿಂದಾನೇ ಶುರು ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಾ, ನೋಡ್ತಾ ಇದ್ದೀರಾ ವಿ ಅಪ್ಡೇಟ್ಸ್ ಚಾನಲ್ ನ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕಂದ್ರೆ ಈ ಚಾನಲ್ ಅಲ್ಲಿ ನಾನು ಹಾಕೋದು ಪ್ರತಿಯೊಬ್ಬರಿಗೂ ಯೂಸ್ ಆಗುವಂತದ್ದೇನೆ. ಸೊ ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ನೀವು ವಾಟ್ಸಪ್, ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಎಲ್ಲ ಆಗುತ್ತೋ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ತಿಳ್ಕೊಂಡಿರೋದು 4 ಜನಕ್ಕೆ, ಇನ್ನ 4 ಜನಕ್ಕೆ ಶೇರ್ ಆಗಲಿ, ತಿಳ್ಕೊಳ್ಳಿ ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ಬನ್ನಿ ನನ್ನ ಟಾಪಿಕ್ ನ ಶುರು ಮಾಡೋಣ. ಟೈಲರಿಂಗ್ ಫೀಲ್ಡ್. ಈ ಟೈಲರಿಂಗ್ ಫೀಲ್ಡ್ ಅಲ್ಲಿ ಹಣ ಸಂಪಾದನೆ ಮಾಡ್ಬೋದು, ಅಷ್ಟೇ ಹಾರ್ಡ್ ವರ್ಕ್ ಇರಬೇಕು. ಸೊ ನಾನು ಕೆಲ್ಸದ ಬಗ್ಗೆ ಹೇಳಕ್ ಮುಂಚೆ, ನನ್ನ ಕೆಲಸ ಆಗ್ಲಿ ಅಥವಾ ಯಾವುದೇ ಕೆಲಸ ಆಗ್ಲಿ, ಸೊ ಹೇಳಕ್ ಮುಂಚೆ ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಹೆಣ್ಮಕ್ಳಿಗೆ. ಇಲ್ಲಿ ಕ್ಯಾಟಗರಿ ವೈಸ್ ಹೇಳ್ತೀನಿ ನಾನು. ಕೆಲವರು ಟೈಮ್ ಇದೆ, ಟೈಮ್ ಪಾಸ್ ಆಗ್ತಾ ಇಲ್ಲ, ಏನಾದ್ರೂ ಕೆಲಸ ಇದ್ರೆ ಹೇಳಿ ಅನ್ನೋರು ಇದ್ದಾರೆ. ಕೆಲವರು ಕಷ್ಟ ಇದೆ, ನಮ್ಗೆ ಮನೆಯಲ್ಲಿ ಮಕ್ಳಿದ್ದಾರೆ, ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ನೋಡ್ಕೊಳ್ಳೋದನ್ನ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅನ್ನೋರು ಕೂಡ ಇದ್ದಾರೆ. ಕೆಲವರು ತುಂಬಾ ಕಷ್ಟ ಇದೆ, ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ, ಜೀವನ ನಡೀತಿಲ್ಲ ಅನ್ನೋರು ಇದ್ದಾರೆ. ಸೊ 3 ಕ್ಯಾಟಗರಿ ಜನ ಇದ್ದಾರೆ. ಈ 3 ಕ್ಯಾಟಗರಿನಲ್ಲಿ ಫಸ್ಟ್ ಒಂದು ನಾನು ಹೇಳಿದ್ನಲ್ಲ, ಟೈಮ್ ಇದೆ, ನಂಗೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಅದಕ್ಕೆ ಕೆಲಸ ಹೇಳಿ ಅಂತ ಹೇಳ್ತಿದಾರಲ್ಲ. ಸೊ ನೋಡಿ, ಯಾವುದೇ ಕೆಲಸ ಆಗ್ಲಿ, ಟೈಲರಿಂಗ್ ಫೀಲ್ಡ್ ಆಗ್ಲಿ, ಅಥವಾ ಮುಂದೆ ನಾನು ಇನ್ನೊಂದಷ್ಟು ನಿಮ್ಗೆ ಮಾಹಿತಿ ಕೊಡ್ತೀನಿ, ಪ್ರತಿಯೊಂದು ಫೀಲ್ಡ್ ಆಗ್ಲಿ, ಯಾವುದೇ ಫೀಲ್ಡ್ ಆಗ್ಲಿ, ಹಾರ್ಡ್ ವರ್ಕ್ ಅನ್ನೋದಿರ್ಬೇಕು. ಫಸ್ಟ್ ಹಾರ್ಡ್ ವರ್ಕ್ ಅನ್ನೋದಿರ್ಬೇಕು. ಹಾರ್ಡ್ ವರ್ಕ್ ಅನ್ನೋದಿಲ್ಲ ಅಂದ್ರೆ ಯಾವ ಕೆಲಸ, ಟೈಮ್ ಪಾಸ್ ಆಗ್ತಾ ಇಲ್ಲ, ಟೈಮ್ ಇದೆ, ಟೈಮ್ ಪಾಸ್ ಆಗ್ತಾ ಇಲ್ಲ, ಅದಕ್ಕೆ ಕೆಲಸ ಬೇಕು ಅಂದವರು ಹಾರ್ಡ್ ವರ್ಕ್ ಮಾಡಕ್ ಆಗಲ್ಲ. ಹಾರ್ಡ್ ವರ್ಕ್ ಮಾಡೋ ಮನಸ್ಥಿತಿಯಲ್ಲಿ ಇರಲ್ಲ. ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರಿಗೆ ಈಗ ದುಡ್ಡಿನ ಅವಶ್ಯಕತೆ ಇದೆ, ತುಂಬಾ ಕಷ್ಟ ಇದೆ ಅನ್ನೋರು ಜೀವನ ನಡೆಸಲೇಬೇಕು, ಏನಾದ್ರೂ ಸರಿ ಕೆಲಸ ಮಾಡ್ಲೇಬೇಕು, ಮನೆಯಿಂದ ಆಚೆ ಹೋಗಕ್ಕಾಗ್ತಾ ಇಲ್ಲ, ಮಕ್ಳಿರುತ್ತೆ, ಮಕ್ಳನ್ನ ನೋಡ್ಕೊಳ್ಬೇಕು. ಸೊ ಆ ತರ ಇರೋರೆಲ್ಲ ಆರಾಮ್ಸಿ ಮನೆಯಲ್ಲೇ ಕುತ್ಕೊಂಡು ಈ ಟೈಲರಿಂಗ್ ಫೀಲ್ಡ್ ಅನ್ನೋದೇನಿದೆ ಇದನ್ನ ಖಂಡಿತ ಮಾಡ್ಬೋದು. ಸೊ ನೀವ್ ಕೇಳ್ಬೋದು, ಮೇಡಮ್ ನಾನ್ ಸ್ವಲ್ಪ ಕಲ್ತಿದೀನಿ, ಅಲ್ಪ ಸ್ವಲ್ಪ ಟಚ್ ಇದೆ, ನನ್ಗ್ ಬರಲ್ಲ, ನಮ್ಮ ಮನೆಯಲ್ಲಿ ಮಿಷಿನ್ ಇಲ್ಲ, ಅದಾದ್ಮೇಲೆ ನೀವೇನೋ ಎಲ್ಲ ಕಲ್ತಿದ್ದೀರಾ, ಚಾನಲ್ ಓಪನ್ ಮಾಡ್ತಿದ್ದೀರಾ, ಶಾಪ್ ಇಟ್ಟಿದ್ದೀರಾ, ಸ್ಟಿಚ್ ಮಾಡಿ ಸಂಪಾದನೆ ಮಾಡ್ತಿದ್ದೀರಾ, ಎಲ್ರೂ ಮಾಡಕ್ ಆಗುತ್ತಾ? ಸೊ ಇದಕ್ಕೆಲ್ಲ ನಾನು ಏನಕ್ಕಂದ್ರೆ ನಾನು ಟೈಲರಿಂಗ್ ಫೀಲ್ಡ್ ಬಗ್ಗೆ ಒಂದಷ್ಟು ದೊಡ್ಡದಾಗಿ ಮಾತಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ಬಿಡ್ಬೋದು. ಬಟ್ ಹಾರ್ಡ್ ವರ್ಕ್ ಮಾಡ್ಬೇಕು. ಸೊ ಹೇಗ್ ಮಾಡ್ಕೊಳ್ಬಹುದು, ಅಲ್ಪ ಸ್ವಲ್ಪ ಕಲ್ತಿರೋರು ಮನೆಯಲ್ಲೇ ಹೇಗ್ ಮಾಡ್ಕೊಳ್ಬಹುದು. ಜಸ್ಟ್ ಒಂದು ಮಿಷಿನ್ ಇದ್ರೆ ಸಾಕು, ಚಿಕ್ಕ ಮಿಷಿನ್, ಸ್ಮಾಲ್ ಮಿಷಿನ್,
ಸೆಕೆಂಡ್ ಹ್ಯಾಂಡಲ್ ತಗೊಳ್ಳಿ. ಸೆಕೆಂಡ್ ಹ್ಯಾಂಡಲ್ ಮನೇಲಿ ಪ್ರತಿಯೊಬ್ರು ಮನೆಯಲ್ಲೂ ಇವಾಗ ಒಂದು ಸ್ಮಾಲ್ ಮಿಷಿನ್ ಇದ್ದೇ ಇರುತ್ತೆ. ಇಲ್ದಿರೋರು ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ಒಂದು 2,500 3 ಸಾವಿರ ರೂಪಾಯಿ, ಜಾಸ್ತಿ ಅಂದ್ರೆ 3,500 ಅಂತ ಅಂದ್ರೆ ನಿಮ್ಗೆ ಒಂದು ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ಬರುತ್ತೆ, ತಗೊಳ್ಳಿ. ಅಲ್ಪ ಸ್ವಲ್ಪ ಕಲ್ತಿರೋರು, ಪೂರ್ತಿ ಟೈಲರಿಂಗ್ ಅಲ್ಲಿ PhD ಮಾಡಿರೋರುಗೆ ನಾನು ಇದನ್ನ ಹೇಳ್ತಾ ಇಲ್ಲ. ಅಲ್ಪ ಸ್ವಲ್ಪ ಕಲ್ತಿರೋರು, ನೀವು ಪೂರ್ತಿ ಕಲ್ತಿದ್ದೀರಾ ಆದ್ರೂ ಓಕೆ. ಅಲ್ಪ ಸ್ವಲ್ಪ ಕಲ್ತು ಕೆಲವ್ರು ಕಲಿಯಕ್ ಆಗದಿರಾ ಬಿಟ್ಟಿರ್ತಾರೆ, ಕೆಲವರು ಪ್ರಾಕ್ಟೀಸ್ ಮಾಡಿದಿರಾ ಬಿಟ್ಟಿರ್ತಾರೆ. ಸೊ ಇಂಥವ್ರಿಗೆ ಒಂಚೂರು ಟಚ್ ಇರುತ್ತೆ, ಮಷಿನ್ ಬಗ್ಗೆ ಒಂಚೂರು ಟಚ್ ಇರುತ್ತೆ. ಸೊ ಇಂಥವ್ರಿಗೆ ನಾನು ಹೇಳ್ತಾ ಇರೋದು, ಪೂರ್ತಿ ಕಲ್ತಿರೋರು ಕಲ್ತಿದ್ದೀರಾ ಖಂಡಿತ ನೀವು ಮಾಡ್ಬೋದು. ಇವಾಗ ನಾನೇ ಕೇಳದ್ನಲ್ಲ, ಎಲ್ಲಾ ಕಲ್ತಿರ್ತೀರಾ ನೀವು ಮಾಡ್ತೀರಾ, ನಾವು ಕಲ್ತಿಲ್ಲ ನಮ್ಗೆ ಯಾರು ಕೊಡ್ತಾರೆ ಬಟ್ಟೆ ಹೊಲಿಲಿಕ್ಕೆ? ಸೊ ಈ ತರ ಕ್ವಶನ್ಸ್ ಎಲ್ಲ ಇರುತ್ತಲ್ಲ, ಸೊ ಅಂತವ್ರಿಗೆ ನಾನು ಆನ್ಸರ್ ಕೊಡ್ತಾ ಇರೋದು. ಅಲ್ಪ ಸ್ವಲ್ಪ ಕಲ್ತಿರ್ತೀರಲ್ಲ, ಒಂದು ಮೆಷಿನ್ ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂಚೂರು ಕಲ್ತಿರ್ತೀರಲ್ವಾ, ಸೊ ನಾನು ನಿಮ್ಗೆ ಐಡಿಯಾಸ್ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ನೋಡಿ, ನೀವು ಮನೇಲೇ ಇರ್ತೀರಾ, ಮನೆಯಲ್ಲಿ ಮಕ್ಳಿರುತ್ತೆ, ನೋಡ್ಕೊಳಕ್ ಆಗಲ್ಲ. ಸೊ ನೀವು ಆಲ್ಟ್ರೇಷನ್ಸ್ ನ ಶುರು ಮಾಡಿ. ಅಲ್ಪ ಸ್ವಲ್ಪ ಕಲ್ತಿರ್ತೀರಾ, ಟೈಲರಿಂಗ್ ಬಗ್ಗೆ ನಾಲೆಡ್ಜ್ ಇಲ್ವಾ, ಆಲ್ಟ್ರೇಷನ್ಸ್ ನ ಶುರು ಮಾಡಿ. ಸೊ ಆಲ್ಟ್ರೇಷನ್ಸ್ ಅಲ್ಲಿ ದುಡ್ಡು ಬರುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ನಾವೇನ್ ಸ್ಟಿಚ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಬರುತ್ತೆ ಆಲ್ಟ್ರೇಷನ್ ಮಾಡಿದ್ರೆ. ಜಾಸ್ತಿ ಬರುತ್ತೆ ಅಂತ ಹೇಳೋದಕ್ಕಿಂತ ಆಲ್ಟ್ರೇಷನ್ ಅಲ್ಲಿ ಆರಾಮ್ಸಿ ನೀವು ಹೊರಗಡೆ ಹೋಗಿ ಏನ್ 10,000 12,000 15,000 ಸಂಪಾದನೆ ಮಾಡ್ತೀರಾ, ನೀವು ಅದನ್ನ ಮನೆಯಲ್ಲಿ ಕುತ್ಕೊಂಡು ಮಾಡ್ಬೋದು. ಮಿನಿಮಮ್ 15,000 ರೂಪಾಯಿವರೆಗೂ ಮಾಡ್ಬೋದು. ಯಾವ ರೀತಿ? ಸೊ ಇವಾಗ ಮನೆಯಲ್ಲಿ ಕೂತಿರ್ತೀರಾ, ಮನೆ ಮುಂದೆ ಒಂದು ಬೋರ್ಡ್ ಹಾಕಿ, ಇಲ್ಲ ಅಥವಾ ನಿಮ್ ಮನೆ ಆದಷ್ಟು ರೋಡ್ ಸೈಡ್ ಮಾಡಿ. ಈ ರೋಡ್ಸ್ ಇವಾಗ ಯಾವ್ದಾದ್ರು ಒಂದು ಕ್ರಾಸ್ ಇರುತ್ತೆ, ಕ್ರಾಸ್ ಅಲ್ಲಿ ಅಂದ್ರೆ ಮೇನ್ ರೋಡ್ ಅಲ್ಲಿ ರೋಡ್ ಸೈಡ್ ಮಾಡಿ ಅಂತ ಹೇಳ್ತಾ ಇಲ್ಲ. ಕ್ರಾಸ್ ಇರುತ್ತೆ, ನೀವ್ ಎಲ್ಲೋ ಮಾಡ್ಕೊಂಡಿರೋ ಮನೆನ ಆ ಕ್ರಾಸ್ ಅಲ್ಲಿ ರೋಡ್ಗಿರೋ ತರ ಮಾಡ್ಕೊಳ್ಳಿ. ಅಲ್ಲಿ ಒಂದು ಬೋರ್ಡ್ ಹಾಕಿ, ಆಲ್ ಟೈಪ್ಸ್ ಆಫ್ ಆಲ್ಟ್ರೇಷನ್ ಡನ್ ಅಂತ, ಅಂದ್ರೆ ಅಲ್ಲಿ ಎಲ್ಲಾ ತರದ ಆಲ್ಟ್ರೇಷನ್ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಿ. ಆಯ್ತಾ? ನಿಮ್ಗೆ ಯಾವ ತರ ಆಲ್ಟ್ರೇಷನ್ ಬರುತ್ತೆ ಹಾಗೆ ನಿಮ್ಗೆ ಗೊತ್ತಾಗ್ಬೋದು. ಹೇಗೆ ಇದನ್ನ 4 ಜನ ಗೊತ್ತಾಗ್ಸೋದು ಹೇಗೆ ಅಂತ ಕೇಳ್ಬೋದು. ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ. ವಿಸಿಟಿಂಗ್ ಕಾರ್ಡ್ ಮಾಡ್ಸಕ್ಕೆ ಎಷ್ಟು ಖರ್ಚಾಗುತ್ತೆ ಅಮ್ಮಮ್ಮ ಅಂತ ಅಂದ್ರೆ, ನಿಮ್ಗೆ ಒಂದು 600 ಇಂದ 700, ಈಗ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ 750 ರೂಪಾಯಿ ಆಗ್ಬೋದು ಅಷ್ಟೇ. ನಿಮ್ಗೆ 1,000 ಕಾರ್ಡ್ ಬಂದ್ಬಿಡುತ್ತೆ. ಸೊ ಅದು ಕ್ವಾಲಿಟಿ ಮೇಲೂ ಹೋಗುತ್ತೆ. ನೋಡಿ ಸುಮಾರಾಗಿರೋ ಕ್ವಾಲಿಟಿನಲ್ಲಿ ನೀವು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಬಿಟ್ಟು ನಿಮ್ಮ ಮನೆ ಸುತ್ತಮುತ್ತ ಎಲ್ಲೆಲ್ಲಿದೆ, ಸೊ ಆ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನೀವು ಏನೇನ್ ಹಾಕ್ಬೇಕು, ನೀವು ಬರೀ ಆಲ್ಟ್ರೇಷನ್ ಮಾಡಿಸ್ತೀವಿ ಅಂತ ಅಂದ್ರೆ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನಿಮ್ ಫೋನ್ ನಂಬರ್, ಹಾಗೆ ನಿಮ್ಮ ಹೆಸರು, ನಿಮ್ಮ ಮನೆ ಅಡ್ರೆಸ್, ಹಾಗೆ ನೀವ್ ಏನೇನೆಲ್ಲ ಆಲ್ಟ್ರೇಷನ್ ಮಾಡ್ತೀರಾ. ಅಥವಾ ಇವಾಗ ನೀವು ಜೆಂಟ್ಸ್ ಆಲ್ಟ್ರೇಷನ್ ಮಾಡಲ್ವಾ, ಸೊ ಅದನ್ನ ಹಾಕ್ಬೇಡಿ. ಮಾಡ್ತೀರಾ ಅನ್ನಂಗಿದ್ರೆ ಆಲ್ ಟೈಪ್ಸ್ ಆಲ್ಟ್ರೇಷನ್ ಡನ್ ಅಂತ ಹಾಕಿ, ಮಾಡಲ್ಲ ಅನ್ನಂಗಿದ್ರೆ ವಿಮೆನ್ಸ್ ಆಲ್ಟ್ರೇಷನ್ಸ್ ಅಂತ ಹಾಕಿ. ಓಕೆನಾ? ಏನೇನು ಆಲ್ಟ್ರೇಷನ್ ಮಾಡ್ಬೋದು? ಈಗ ನೀವು ಟಾಪ್ ಹಾಕ್ತಿರಲ್ವಾ, ಡ್ರೆಸ್ ಹಾಕ್ತಿರಲ್ವಾ, ಅಥವಾ ನಿಮ್ ಮಕ್ಳು ಡ್ರೆಸ್ ಹಾಕ್ತಾರಲ್ವಾ, ನಿಮ್ ಸುತ್ತಮುತ್ತ ಇರೋ ಡ್ರೆಸ್ ಹಾಕ್ತಾರಲ್ವಾ. ಈಗ ಜಾಸ್ತಿ ಡ್ರೆಸ್, ನಾನೊಬ್ಳು ಟೈಲರ್ ಆಗಿ ಹೇಳ್ತಾ ಇದ್ದೀನಿ, ಜಾಸ್ತಿ ಡ್ರೆಸ್ ಸ್ಟಿಚಿಂಗ್ ಜಾಸ್ತಿ ಯಾರು ಅಷ್ಟು ಹೋಗ್ತಾ ಇಲ್ಲ. ಇವಾಗೆಲ್ಲ ಏನ್ ಟ್ರೆಂಡಿಂಗ್ ಇರೋದು ಅಂದ್ರೆ ಲೆಗ್ಗಿನ್ಸ್ ಮತ್ತೆ ಟಾಪ್, ಹಾಗೆ ಆಂಕಲ್ ಲೆಂತ್ ಲೆಗ್ಗಿನ್ಸ್, ಜೀನ್ಸ್ ಮೇಲೆ ಟಾಪ್ಸ್ ಹಾಕ್ತಾರೆ. ಸೊ ರೆಡಿಮೇಡ್ ಟಾಪ್ ಟ್ರೆಂಡಿಂಗ್ ಜಾಸ್ತಿ ಇದೆ. ಸೊ ಇವಾಗ ಏನ್ ಮಾಡ್ತಾರೆ, ನಮ್ಮ ಹತ್ರನೇ ಬರುತ್ತೆ ಕೆಲವು, ಮಾಮೂಲಿ ನಮ್ಮ ಹತ್ರ ಪರ್ಮನೆಂಟ್ ಆಗಿರೋರು, ಬೇರೆ ಕಡೆ ಹೋಗಲ್ಲ ಶಾಪ್ಗೆ, ನೀವೇ ಸ್ಟಿಚ್ ಮಾಡ್ಕೊಡ್ಬೇಕು ಅನ್ನೋರು ಏನ್ ಮಾಡ್ತಾರೆ, ತರ್ತಾರೆ ನಮ್ಮ ಹತ್ರನೇ. ಈಗ ನಾವು ಆಲ್ಟ್ರೇಷನ್ಸ್ ತಗೊಳಲ್ಲ. ಈಗ ನಾನು ಶಾಪ್ ಇಟ್ಟಿದ್ದೀನಿ, ನನಗೆ ಬೇಕಾದಷ್ಟು ಕೆಲಸ ಇದೆ ಮಾಡಕ್ಕೆ, ನಾನು ಆಲ್ಟ್ರೇಷನ್ಸ್ ನ ತಗೊಳಲ್ಲ. ಏನಕ್ಕಂದ್ರೆ ನನ್ನ ಹತ್ರ ಟೈಮ್ ಇಲ್ಲ, ಏನಕ್ಕಂದ್ರೆ ನನ್ನ ಹತ್ರ ಅಷ್ಟು ಬಿಸಿ ಇರ್ತೀನಿ. ಸೊ ಆಲ್ಟ್ರೇಷನ್ಸ್ ನೆಲ್ಲ ಏನ್ ಮಾಡ್ತೀವಿ, ನಾವು ಅವಾಯ್ಡ್ ಮಾಡ್ತೀವಿ. ಟೈಲರಿಂಗ್ ಶಾಪ್ ಇಟ್ಟಿರೋರು ಎಲ್ರು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಸುಮಾರು ಜನ ಅಂತೂ ಆಲ್ಟ್ರೇಷನ್ಸ್ ನ ಅವಾಯ್ಡ್ ಮಾಡ್ತಾರೆ. ಸೊ ಆವಾಗ ಆಲ್ಟ್ರೇಷನ್ ಅವಾಯ್ಡ್ ಮಾಡ್ಲಿಲ್ಲ ಅಂದ್ರೂ, ಈಗ ನಾನೇ ಟೈಲರ್, ನನ್ನ ಹತ್ರ ತಗೊಂಡ್ ಬರ್ತಾರೆ ಅಂದ್ರೆ ತಗೊಂಬಂದಿದ ತಕ್ಷಣ ನಾನು ಮಾಡ್ಕೊಡ್ತೀನ? ಖಂಡಿತ ಮಾಡ್ಕೊಡಲ್ಲ. ಏನಕ್ಕಂದ್ರೆ ನನಗೆ ನಂದೇ ಆದ ವರ್ಕ್ ಪ್ರೆಷರ್ ಇರುತ್ತೆ, ನಂದೇ ಆದ ಕೆಲವ್ರಿಗೆ ಈ ಡೇಟಲ್ಲಿ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಯಾವ ಬಟ್ಟೆ ಸ್ಟಿಚ್ ಮಾಡ್ಬೇಕು ಅಂತ ನಾವು ಫಸ್ಟೇ ಪ್ಲಾನ್ ಹಾಕೊಂಡಿರ್ತೀವಿ. ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗ್ತೀವಿ. ಸೆಂಟ್ರಲ್ ಯಾರೋ ಬಂದ್ರು ಅಂತ ಹೇಳ್ಬಿಟ್ಟು ನಾವೇನ್ ಪ್ಲಾನ್ ಹಾಕೊಂಡಿರ್ತೀವಿ ಅದನ್ನ ಸೈಡಲ್ಲಿ ಹಾಕ್ಬಿಟ್ಟು ಖಂಡಿತ ನಾವು ಆಲ್ಟ್ರೇಷನ್ ನ ಮಾಡಲ್ಲ. ಸೊ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ರೆಡಿಮೇಡ್ ಟಾಪ್ಸ್. ಸೊ ಈ ರೆಡಿಮೇಡ್ ಟಾಪ್ಸ್ ನ ತಗೊಂಡಿದ ತಕ್ಷಣ ಹಾಕಕ್ಕಾಗುತ್ತಾ? ಇನ್ನೊಂದು ನಾನು ಸೇರ್ಸೆ ಹೇಳ್ತಾ ಇದ್ದೀನಿ. ಇವಾಗ ಯಾವ್ದಾದ್ರು ಸಪೋಸ್ ನಾನು ಎಲ್ಲರೂ ಹೋಗುವಾಗ ರೆಡಿಮೇಡ್ ಟಾಪ್, ನಾನು ಒಬ್ಳು ಟೈಲರ್, ನಾನು ಬಟ್ಟೆ ಸ್ಟಿಚ್ ಮಾಡ್ಕೊಳ್ತೀನಿ, ನಾನು ಡ್ರೆಸ್ ಪೀಸ್ ತಂದ್ರೆ ನನಗೆ ಹೇಗ್ ಬೇಕೋ ಆಗ ಸ್ಟಿಚ್ ಮಾಡ್ಕೊಳ್ಬಹುದು. ಸಪೋಸ್ ಎಲ್ಲಾದ್ರೂ ಹೋಗುವಾಗ ಎಲ್ಲಾದ್ರೂ ಅಂಗಡಿಗೆ ಹೋಗ್ತೀನಿ, ಏನಾದ್ರೂ ಶಾಪಿಂಗ್ ಮಾಡಕ್ ಹೋಗ್ತೀನಿ, ಅಲ್ಲಿ ಯಾವ್ದಾದ್ರು ಒಂದು ಟಾಪ್ ಇಷ್ಟ ಆದ್ರೆ ಆ ಫ್ಯಾಬ್ರಿಕ್, ಆ ಕಲರ್ ಅದ್ ನನಗೆ ಇಷ್ಟ ಆದ್ರೆ ನಾನು ಏನ್ ಮಾಡ್ತೀನಿ ಹೇಳಿ, ತಗೊಳ್ತೀನಿ. ನಾನು ಸ್ಟಿಚ್ ಮಾಡೋಳಾದ್ರೂ ಕೂಡ ನಾನು ತಗೊಳ್ತೀನಿ. ಏನಕ್ಕೆ ಅಂತ ಅಂದ್ರೆ ನನ್ನ ಹತ್ರ ಆ ತರ ಫ್ಯಾಬ್ರಿಕ್ ಇರಲ್ಲ, ನನ್ನ ಹತ್ರ ಆ ಕಲರ್ ಫ್ಯಾಬ್ರಿಕ್ ಇರಲ್ಲ. ಸೊ ಡಿಸೈನ್ಸ್ ನಾನು ಮಾಡ್ಬೋದು, ಬಟ್ ಆ ಕಲರ್ ಏನಿದೆ ಅದ್ ನನ್ನ ಹತ್ರ ಇರಲ್ಲ. ಆ ಫ್ಯಾಬ್ರಿಕ್ ಬೇಕು, ನನ್ಗೆ ಇಷ್ಟ ಆಯ್ತು, ಸೊ ಅವಾಗ ತಗೊಳ್ತೀನಿ. ಸೊ ಇವಾಗ ನಾನು ಯಾವ್ದು, ನನ್ನ ಸೈಜ್ ನಂದು ಎಲ್ ಸೈಜ್, ಲಾರ್ಜ್ ಎಲ್ ಸೈಜ್ ಅಂದ್ರೆ ಲಾರ್ಜ್ ಸೈಜ್. ಸೊ ಲಾರ್ಜ್ ಸೈಜ್ಗೆ ಮೀಡಿಯಂ ಸೈಜ್ ಇದ್ರೆ ಆಗಲ್ಲ.
ಅಂದ್ರೆ ಲಾರ್ಜ್ ಲಾರ್ಜ್ ಸೈಜ್ ಗಿನ್ನ ಮೀಡಿಯಂ ಚಿಕ್ಕದು, ಅದೇ ಲಾರ್ಜ್ ಸೈಜ್ ಗಿನ್ನ ಎಕ್ಸೆಲ್ ಡಬಲ್ ಎಕ್ಸೆಲ್ ಇದ್ರೆ ದೊಡ್ಡದು. ಸೊ ಅವಾಗ ನಾನು ಏನ್ ಮಾಡ್ತೀನಿ, ನಂದು ಎಲ್ ಸೈಜ್ ಆದ್ರೂ ನಾನು ಎಕ್ಸೆಲ್ ಸೈಜ್ ನ ತಗೊಳ್ತೀನಿ. ನನ್ಗೆ ಅದಿಷ್ಟ ಆದ್ರೆ, ಅದು ಎಕ್ಸೆಲ್ ಸೈಜ್ ಆಗಿದ್ರೆ ನನ್ಗೆ ಅದಿಷ್ಟ ಆದ್ರೆ ನಾನು ತಗೊಳ್ತೀನಿ. ಏನಕ್ಕಂದ್ರೆ ಅದು ಕಲರ್ ಚೆನ್ನಾಗಿದೆ, ಫ್ಯಾಬ್ರಿಕ್ ಚೆನ್ನಾಗಿದೆ, ನಾನು ಅದನ್ನ ಬಿಡಕ್ ರೆಡಿ ಇಲ್ಲ, ಸೊ ತಗೊಂಡ್ ಬರ್ತೀನಿ. ಏನ್ ಮಾಡ್ತೀನಿ, ನನ್ನ ಹತ್ರ ಮಷಿನ್ ಇದೆ, ನನ್ನ ಬಾಡಿಗೆ ಹೇಗ್ ಬೇಕು ನಾನು ಹಾಗೆ ಫಿಟ್ ಮಾಡ್ಕೊಳ್ತೀನಿ. ಸೊ ನೀವ್ ಯಾರ್ಯಾರೆಲ್ಲ ತಗೊಳ್ತೀರಾ ಟಾಪ್ಸ್ ಎಲ್ಲ, ಇವಾಗ ನೀವೇ ಸಪೋಸ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಖಂಡಿತ ಒಂದು ರೆಡಿಮೇಡ್ ಟಾಪ್ ತಗೊಂಡಿರ್ತೀರಾ. ನೀವು ಟಾಪ್ ಯೂಸ್ ಮಾಡಿಲ್ಲ ಅಂದ್ರೂ ನಿಮ್ ಮಕ್ಳಿಗಾದ್ರೂ ತಗೊಂಡಿರ್ತೀರಾ, ಅಥವಾ ನಿಮ್ ಸಿಸ್ಟರ್ಸ್ಗಾದ್ರೂ ತಗೊಂಡಿರ್ತೀರಾ, ಅಥವಾ ನಿಮ್ ಸಿಸ್ಟರ್ಸ್ ಆದ್ರೂ ತಗೊಂಡಿರ್ತಾರಲ್ವಾ. ಇವಾಗ ಅವ್ರ ಸೈಜ್ಗಿನ್ನ ಒಂದ್ ಎಕ್ಸ್ಟ್ರಾ ಸೈಜ್ ತಗೊಂಡಿರ್ತಾರೆ. ಸೊ ಅದನ್ನ ತಗೊಂಬೈದ ತಕ್ಷಣ ಹಾಕಕ್ಕಾಗಲ್ಲ, ಏನಕ್ಕಂದ್ರೆ ಲೂಸ್ ಇರುತ್ತೆ. ಅದಕ್ಕೊಂದು ಫಿಟ್ಟಿಂಗ್ ಅನ್ನೋದು ಬೇಕು, ಒಂದು ಶೇಪ್ ಅನ್ನೋದು ಬೇಕು. ಆ ಶೇಪ್ ನ ಟೈಲರ್ಸ್ ಹತ್ರ ಹೋಗ್ತೀರಾ, ನಾಳೆ ಎಲ್ಲೋ ಫಂಕ್ಷನ್ಗೆ ಬೇಕಾಗಿರುತ್ತೆ, ಟೈಲರ್ಸ್ ಹತ್ರ ಹೋಗಿದ ತಕ್ಷಣ ಹಾಕೊಡ್ತಾರ, ಯಾರೋ ಒಬ್ಬೊಬ್ರು ಫ್ರೀ ಇರೋರು ಹಾಕೊಡ್ಬೋದು. ನನ್ನ ಹತ್ರ ಅಂತ ಬಂದ್ರಂತೂ ಖಂಡಿತ ಇರಲ್ಲ. ಏನಕ್ಕೆ ನಾನು ಹೇಳ್ದೆ, ನನ್ಗೆ ಆಲ್ರೆಡಿ ನನ್ಗೆ ಪ್ರೆಷರ್ ಇದೆ ಅಂತ ಹೇಳ್ಬಿಟ್ಟು ತಗೊಳ್ತಾ ಇಲ್ಲ ನಾನು ಜಾಸ್ತಿ ಆಲ್ಟ್ರೇಷನ್ಸೇ ತಗೊಳಲ್ಲ. ಇವಾಗ ತಗೊಳ್ತೀನಿ ಅಂದ್ರೆ ಬೇಕಾದಷ್ಟು ಬರುತ್ತೆ, ನನ್ಗೆ ವಿಡಿಯೋದಲ್ಲಿ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ತಗೊಳಲ್ಲ. ಸೊ ಅವಾಗ ನೀವ್ ಏನ್ ಮಾಡ್ಬೇಕು, ಟೈಲರ್ಸ್ ಶಾಪ್ ಅಲ್ಲಿ ರೇರು ತಗೊಳಲ್ಲ, ಯಾರೋ ಒಬ್ಬೊಬ್ರು ತಗೊಳ್ತಾರೆ. ಸೊ ನೀವ್ ಏನ್ ಮಾಡ್ಬೇಕು, ಮನೆಯಲ್ಲೇ ಕೂತ್ಕೊಂಡು ಮನೆ ಮುಂದೆ ಬೋರ್ಡ್ ಹಾಕಿ ಆ ಬೋರ್ಡ್ ಅಲ್ಲಿ ಎಂಟ್ರಿ ಮಾಡ್ಬೇಕು, ಆಲ್ ಟೈಪ್ಸ್ ಆಲ್ಟ್ರೇಷನ್ ಡನ್ ಹರ್ ಅಂತ. ನೀವು ಆಲ್ಟ್ರೇಷನ್ಸ್ ನ ಮಾಡ್ಬೋದು. ಒಂದು ಟಾಪ್ ಫಿಟ್ಟಿಂಗ್ ಮಾಡಿದ್ರೆ 40 ರೂಪಾಯಿ ಚಾರ್ಜ್ ಮಾಡ್ಬೋದು. ಆಗೋದು ಬರೀ 5 ನಿಮಿಷದ ಕೆಲಸ. ಅವ್ರ ಮೆಷರ್ಮೆಂಟ್ ಪ್ರಕಾರ ಮಾರ್ಕ್ ಹಾಕೋದು, ಅವ್ರ ಬಾಡಿ ಮೆಷರ್ಮೆಂಟ್ ತಗೋತೀರಾ ಅಥವಾ ಅವ್ರದ್ದೇನು ಟಾಪ್ ಒಂದು ಮೆಷರ್ಮೆಂಟ್ಗೆ ಅಂತ ಕೊಟ್ಟಿರ್ತೀರಾ, ಅದ್ರ ಪ್ರಕಾರ ಮಾರ್ಕ್ ಹಾಕೋದು, ಒಂದು ಸ್ಟಿಚ್ ಹಾಕೋದು ಅಷ್ಟೇ. 5 ನಿಮಿಷ. ಓಕೆ, ನೀವು ಸ್ವಲ್ಪ ಸ್ಲೋ 10 ನಿಮಿಷ ತಗೊಳ್ಳಿ, 40 ರೂಪಾಯಿಂದ 50 ರೂಪಾಯಿ ಚಾರ್ಜ್ ಮಾಡ್ಬೋದು. ಇನ್ನೂ ಮುಂದಕ್ಕೆ ಹೋದ್ರೆ ಕೆಲವು ರೆಡಿಮೇಡ್ ಟಾಪ್ಸ್ ಅಲ್ಲಿ ಸ್ಲೀವ್ ಅಟ್ಯಾಚ್ ಇರಲ್ಲ, ಒಳಗಡೆ ಕೊಟ್ಟಿರ್ತಾರೆ ಸ್ಲೀವ್ನ. ಸೊ ಅದನ್ನ ಅಟ್ಯಾಚ್ ಮಾಡಕ್ಕೆ 70 to 80 ರೂಪೀಸ್ ಚಾರ್ಜ್ ಮಾಡ್ಬೋದು. ಕೆಲವರಂತೂ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ, ಸಿಟಿ ವೈಸ್ ಏರಿಯಾ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ ರೀತಿ ಇವಾಗ ನೀವು ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದೀರಾ ಅನ್ಕೊಳ್ಳಿ, ನೀವು ತುಂಬಾ ದೊಡ್ಡ ಸಿಟಿನಲ್ಲಿ ಇಲ್ಲ, ಮಿನಿಮಮ್ 20 ರೂಪಾಯಿ ಚಾರ್ಜ್ ಮಾಡ್ಬೋದು 5 ನಿಮಿಷದ ಕೆಲಸ. ನೀವೇ ಹೇಳ್ಬೋದು ಮೇಡಮ್ 50 ರೂಪಾಯಿ ಚಾರ್ಜ್ ಮಾಡ್ಬೋದು, 70 ರೂಪಾಯಿ ಚಾರ್ಜ್ ಮಾಡ್ಬೋದು, ನಮ್ಮ ಮನೆ ಹತ್ರ ಯಾರು ನಮ್ಗೆ ಅಷ್ಟು ದುಡ್ಡು ಕೊಡಲ್ಲ ಅನ್ನೋ ಕಮೆಂಟ್ ಬಂದೇ ಬರುತ್ತೆ. ನಾನು ಅದಕ್ಕೆ ಆನ್ಸರ್ ಕೊಡ್ತಾ ಇದ್ದೀನಿ. ಖಂಡಿತ ನೀವು ಯಾವ್ದೋ ಒಂದು ಮೂಲೆಯಲ್ಲಿ ಇದ್ದೀರಾ ಅಂದ್ರೆ ಮಿನಿಮಮ್ ಚಾರ್ಜ್ 20 ರೂಪಾಯಿ. ಒಂದು ಸ್ಟಿಚ್ ಹಾಕಕ್ಕೆ ಮಿನಿಮಮ್ 20 ರೂಪಾಯಿ. ನೀವು ಯಾವ್ದೋ ಮೂಲೆಯಲ್ಲಿ ಇದ್ದೀರಾ, ಯಾವ್ದೋ ಹಳ್ಳಿ ಸೈಡ್ ಇದ್ದೀರಾ, ಅಲ್ಲಿ ಜಾಸ್ತಿ ಜನಗಳ ಸಂಪರ್ಕ ಇಲ್ಲ, ಮಿನಿಮಮ್ 20 ರೂಪಾಯಿ ನೀವು ತಗೊಳ್ಬಹುದು. ಮಿನಿಮಮ್, ಅದಕ್ಕಿಂತ ಕಡಿಮೆ ಯಾರು ಹಾಕೊಡಲ್ಲ. 20 ರೂಪಾಯಿ ನೀವು ತಗೊಳ್ಬಹುದು. ಒಂದು ದಿನಕ್ಕೆ 10 ಸ್ಟಿಚ್ ಹಾಕಿ, 10 ಡ್ರೆಸ್ಸಿಗೆ ಸ್ಟಿಚ್ ಹಾಕಿ, ಎಷ್ಟೊತ್ತು ಹಿಡಿತದೆ? ಮ್ಯಾಕ್ಸಿಮಮ್ ನೀವು ತುಂಬಾ ಸ್ಲೋ ಆಗಿ ಮಾಡ್ತೀರಾ ಅಂದ್ರೆ 2 ಅವರ್ ಇನ್ವೆಸ್ಟ್ ಮಾಡ್ತೀರಾ, 200 ರೂಪಾಯಿ ಸಂಪಾದನೆ ಆಗುತ್ತೆ. ಮನೆಯಲ್ಲಿ ನೀವು ಸುಮ್ಮನೆ ಕೂತ್ಕೊಂಡ್ರೆ 200 ರೂಪಾಯಿ ಯಾರು ಕೊಡ್ತಾರೆ ಅಲ್ವಾ? ಸೊ ಈ ತರ ಆಲ್ಟ್ರೇಷನ್ಸ್ ಇನ್ನೂ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗ್ಬೇಕಂದ್ರೆ, ಇವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲೇ ಸಿಗುತ್ತೆ ಅಂತ ಅಲ್ಲ, ಯೂನಿಫಾರ್ಮ್ಸ್, ಹೊಸ ಯೂನಿಫಾರ್ಮ್ಸ್ ತಗೊಳ್ತಾರೆ. ಈಗ ನನ್ನ ಶಾಪ್ ಎದುರುಗಡೆ ಒಂದು ದೊಡ್ಡ ಸ್ಕೂಲ್ ಇದೆ, ಅಲ್ಲಿ ಹೊಸ ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ. ಸೈಜ್ ವೈಸ್ ಅವ್ರಿಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ಆಲ್ಟ್ರೇಷನ್ ಮಾಡ್ಕೊಡಿ ಅಂತ ಬರ್ತಾರೆ. ನಾನು ತಗೊಳ್ತಾ ಇಲ್ಲ, ಯಾಕಂದ್ರೆ ನನ್ನ ಹತ್ರ ಟೈಮ್ ಇಲ್ಲ. ಸೊ ನೀವು ಎಲ್ಲಾದ್ರೂ ಬೇರೆ ಕಡೆ ಮಾಡಿಸ್ಕೊಳ್ಳಿ, ಖಂಡಿತ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವಾಯ್ಡ್ ಮಾಡ್ತೀನಿ. ಸೊ ಆ ರೀತಿ ಈ ಆಲ್ಟ್ರೇಷನ್ಸ್ನೆಲ್ಲ ತಗೊಳ್ಬಹುದು. ಇನ್ನೊಂದು ಕೆಲವು ಮಕ್ಕಳು ಏನ್ ಮಾಡಿರ್ತಾರೆ, ಹೋದ್ ವರ್ಷದ್ದೇ ಹಾಕೊಳ್ತಾರೆ, ಅದು ಸ್ವಲ್ಪ ಗಿಡ್ಡ ಆಗಿರುತ್ತೆ, ಕೆಳಗಡೆ ಫೋಲ್ಡ್ ಮಾಡಿ ಹೊಲ್ದಿರ್ತಾರೆ, ಅದನ್ನ ಬಿಚ್ಚಿ ನೀವು ಐರನ್ ಮಾಡ್ಬಿಟ್ಟು ಸ್ಟಿಚ್ ಹಾಕೊಡೋದು, 50 ರೂಪಾಯಿ ಚಾರ್ಜ್ ಮಾಡ್ಬೋದು, 10 ನಿಮಿಷದ ಕೆಲಸ. ಈ ರೀತಿ ಆಲ್ಟ್ರೇಷನ್ಸ್, ಕೆಲವು ಫ್ರಾಕ್ಗಳಲ್ಲಿ ಜಿಪ್ ಹೋಗಿರುತ್ತೆ, ಜಿಪ್ ಹಾಕೋದು ಅಥವಾ ಹುಕ್ ಹಾಕೋದು, ಆಲ್ಟ್ರೇಷನ್, ಆಲ್ ಟೈಪ್ಸ್ ಆಲ್ಟ್ರೇಷನ್ಸ್ ಅಂತ ಬಂದ್ರೆ ನೀವು ಎಲ್ಲಾ ತರದ್ದು ತಗೊಂಡ್ರೆ ಖಂಡಿತ ನಿಮ್ಗೆ ಆಗುತ್ತೆ. ಸೊ ಜನಗಳನ್ನ ಹೇಗೆ ಸಂಪರ್ಕ ಮಾಡೋದು, ನೀವು ಹೇಗೆ ಮಾಡೋದು, ನಾನು ಹೇಳಿದೆ ವಿಸಿಟಿಂಗ್ ಕಾರ್ಡ್ ಮಾಡಿಸಿ. ವಿಸಿಟಿಂಗ್ ಕಾರ್ಡ್ ಅಲ್ಲಿ ನಿಮ್ ಹೆಸರು, ನೀವ್ ಏನೇನ್ ಆಲ್ಟ್ರೇಷನ್ ಮಾಡ್ತೀರಾ ಅದ್ರ ಬಗ್ಗೆ ಇಲ್ಲ, ಅಥವಾ ಅದ್ರ ಬಗ್ಗೆ ಎಲ್ಲಾ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಹಾಕಕ್ಕಾಗಲ್ಲ ಅಂದ್ರೆ ಆಲ್ ಟೈಪ್ಸ್ ಆಫ್ ಆಲ್ಟ್ರೇಷನ್ ಡನ್ ಹರ್ ಅಂತ ಹೇಳ್ಬಿಟ್ಟು ಹಾಕಿ, ನಿಮ್ ಫೋನ್ ನಂಬರ್ ಹಾಕಿ, ನಿಮ್ ಮನೆ ಅಡ್ರೆಸ್ ಹಾಕಿ. ಸೊ ಎಲ್ಲಾ ನಿಮ್ ಸುತ್ತಮುತ್ತ ಮನೆ, ಕೆಲವರು ಲೇಔಟ್ ಗಳಲ್ಲಿ ಹೋದ್ರಂತೂ ನಿಮ್ಗೆ ಬೇಕಾದಷ್ಟು ಕೆಲಸ ಸಿಗುತ್ತೆ. ಹೋಗ್ಬಿಟ್ಟು ಮನೆಗೂ ಹೋಗ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ನಾವು ಎಲ್ಲಾ ತರದ ಆಲ್ಟ್ರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬರ್ಬೋದು. ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತೀರಾ ಅಂದ್ರೆ, ನಿಮ್ಮ ಹತ್ರ 2 ವೀಲರ್ ಇದ್ರೆ, ನೀವು ಇಲ್ಲ ಅಂದ್ರೂ ನಿಮ್ ಮನೆ ಸುತ್ತಮುತ್ತ ಹತ್ರ ಅಂದ್ರೆ, ನೀವು ಸಂಪಾದನೆ ಮಾಡ್ಬೇಕು ಅಂದ್ರೆ ನೀವು ನಡ್ಕೊಂಡು ಹೋದ್ರೂ ತೊಂದ್ರೆ ಇಲ್ಲ. ಏನು ನಿಮ್ಮ ಅರ್ಧ ಕಿಲೋಮೀಟರ್, ನಿಮ್ ಮನೆಯಿಂದ ಅರ್ಧ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನೀವು ಸುತ್ತ ನಡ್ಕೊಂಡು ಹೋದ್ರು ಏನ್ ತೊಂದ್ರೆ ಇಲ್ಲ. ಏನಕ್ಕಂದ್ರೆ ನೀವು ಸಕ್ಸಸ್ ಆಗ್ಬೇಕು, ನಿಮ್ಗೊಂದ್ ಕೆಲಸ ಅನ್ನೋದು ಬೇಕು, ನೀವ್ ಅದ್ ಪಡ್ಕೊಳ್ಬೇಕಂದ್ರೆ ನೀವು ಮಾಡ್ಲೇಬೇಕು. ಓಕೆನಾ? 2 ವೀಲರ್ ಇದ್ರೆ ಇನ್ನೂ ನಿಮ್ಗೆ ಉಪಯೋಗ. ಏನಕ್ಕಂದ್ರೆ ಸ್ವಲ್ಪ ದೂರ ಹೋಗ್ಬೋದು. ಹೋಗ್ಬಿಟ್ಟು ನೀವು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ, ಮೇಡಮ್ ಏನೇ ಆಲ್ಟ್ರೇಷನ್ಸ್ ಇದ್ರು ಮಿನಿಮಮ್ ಒಂದು 150-200 ರೂಪಾಯಿ ಆಗ್ಬೇಕು ನಿಮ್ಗೆ ಅಮೌಂಟ್, ಅವ್ರು ಕೊಡೋ ಆಲ್ಟ್ರೇಷನ್ ಇಂದ. ಮಿನಿಮಮ್ ಒಂದು 5 ಪೀಸು, ಒಂದು 5 ಪೀಸಿಗೆ ಒಂದು 50-50 ರೂಪಾಯಿ ಚಾರ್ಜ್ ಮಾಡ್ತೀರಾ ಅಂದ್ರೆ 250 ರೂಪಾಯಿ ಆಗುತ್ತೆ.
ಅವ್ರಿಗೆ ಹೇಳ್ಬೋದು ನೀವು ಅದ್ರಲ್ಲಿ ನೀವು ವಿಸಿಟಿಂಗ್ ಕಾರ್ಡ್ ಕೊಡಕ್ ಹೋಗ್ತಿರಲ್ಲ ಮನೆಗೂ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ನೋಡಿ ಮೇಡಮ್ ಮಿನಿಮಮ್ 5 ಪೀಸ್ ಇದ್ರೆ ಆಲ್ಟ್ರೇಷನ್ ನಾವೇ ಬಂದು ತಗೊಂಡು ಮಾಡ್ಬಿಟ್ಟು ನಾವೇ ತಗೊಂಬಂದ್ ಕೊಡ್ತೀವಿ. ಈ ಏನ್ ಹೇಳದೆ ಮನೆ ಹತ್ರನೇ ಹೋಗಿ ಇಸ್ಕೊಂಡು ಮನೆ ಹತ್ರನೇ ಕೊಟ್ಬಿಟ್ಟು ಬರ್ತೀವಿ ಅಂತ ನೀವೇನಿದೆ ಹೇಳಿದ್ರೆ ನಿಮ್ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಖಂಡಿತ ಇದೆಲ್ಲ ಡೆವಲಪ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಹಾಗೆ ಜನಗಳ ಸಂಪರ್ಕ ಒಬ್ರು ಮಾಡಿದ್ರೆ, ಇವಾಗ ಒಂದು ಮನೆಗೆ ನೀವು ಮಾಡ್ಕೊಟ್ರೆ ಇನ್ನೊಬ್ರು ನಿಮ್ ಫೋನ್ ನಂಬರ್ನ ಕೇಳ್ತಾರೆ. ಯಾಕಂದ್ರೆ ಫ್ರೆಂಡ್ಸ್ ಜೊತೆಲಿರುವಾಗ ಈ ತರ ಟಾಪ್ ಫಿಟ್ಟಿಂಗ್ ಮಾಡಿಸ್ಬೇಕಾಗಿತ್ತು, ಆಲ್ಟ್ರೇಷನ್ ಮಾಡಿಸ್ಬೇಕಾಗಿತ್ತು ಅಂದಾಗ ಇಲ್ಲೊಬ್ರು ಇದಾರೆ, ಮನೆ ಹತ್ರನೇ ಬಂದು ತಗೊಂಡೋಗಿ ಮಾಡಿ ತಗೊಂಬಂದ್ ಕೊಡ್ತಾರೆ. ಅವ್ರ ಮನೆ ಅಲ್ಲಿದೆ, ಅವ್ರ ಅಡ್ರೆಸ್ ಕೂಡ ಕೊಟ್ಟಿದ್ದೀರಾ, ವಿಸಿಟಿಂಗ್ ಕಾರ್ಡ್ ಅಲ್ಲಿ ಇದೆ ಅಡ್ರೆಸ್ ಅಂತ ಹೇಳಿದ್ರೆ ಖಂಡಿತ ಅವ್ರು ನಿಮ್ಮನ್ನ ನಂಬಿ ಬಟ್ಟೆ ಕೊಡ್ತಾರೆ. ಮೀಸ್ಕೊಂಬಂದು ಮಾಡಿ ತಗೊಂಡೋಗಿ ವಾಪಸ್ ಕೊಟ್ರೆ ಎಕ್ಸ್ಟ್ರಾ ಈಸ್ಕೊಳ್ಬಹುದು. ನೀವು ಬೇಡ ನೀವೇನು ಕೆಲಸ ಮಾಡಿದ್ರೆ ಅಷ್ಟೇ ಈಸ್ಕೊಂಡ್ರೆ ನಿಮಗೆ ಏನು ಮೋಸ ಇರಲ್ಲ. ಏನೊಂದು ಅರ್ಧ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಒಳಗಡೆ, ನಿಮ್ಮ ಮನೆಯಿಂದ ಅರ್ಧ ಕಿಲೋಮೀಟರ್ ಒಳಗಡೆ. 2 ವೀಲರ್ ಇದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ತೀರಾ, ಹೋಗಿ ಎಕ್ಸ್ಟ್ರಾ ಚಾರ್ಜ್ ಮಾಡಿ, ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಅವರೇ ತಗೊಂಬಂದ್ ಕೊಡ್ತಾರ, ನಿಮ್ ಮನೆ ಅಡ್ರೆಸ್ ಕೊಡಿ ಅವರೇ ತಗೊಂಬಂದ್ ಕೊಡ್ತಾರೆ. ಆ ತರನು ಮಾಡಿ ಈ ತರನು ಮಾಡಿ ನೀವು ನಿಮ್ ಬಿಸ್ನೆಸ್ ನ ಬೆಳೆಸ್ಕೊಳ್ಬಹುದು. ನೀವಿಲ್ಲಿ ಅಲ್ಪ ಸ್ವಲ್ಪ ಕಲ್ತಿರೋರು ನಾನು ಈ ಐಡಿಯಾ ಕೊಡ್ತಿರೋದು. ಬ್ಲೌಸ್ ಸ್ಟಿಚ್ ಮಾಡ್ತೀವಿ, ಗೌನು, ಲೆಹಂಗಾ ಈ ತರ ಎಲ್ಲಾ ಸ್ಟಿಚ್ ಮಾಡ್ತೀವಿ ಅಂತ ಅಂದ್ರೆ ಖಂಡಿತ ಆರಾಮಾಗಿ ಇನ್ನೂ ಡೆವಲಪ್ ಆಗ್ಬೋದು. ಇಲ್ಲಿ ನಾನು ಯಾವ್ದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಪ ಸ್ವಲ್ಪ ಕಲ್ತಿರೋರು ಮನೇಲೇ ಇದ್ದಾರೆ, ಟೈಲರಿಂಗ್ ಫೀಲ್ಡ್ ನ ಬಿಟ್ಟಿದ್ದಾರೆ, ನಮ್ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಟಿದ್ದಾರೆ, ಇಲ್ಲ ಜನ ತಲೆ ತಿಂತಾರೆ, ಅವ್ರನ್ನ ಒಪ್ಸಕ್ ಆಗಲ್ಲ, ಬ್ಲೌಸ್ ಫಿಟ್ಟಿಂಗ್ ಒಪ್ಸಕ್ ಆಗಲ್ಲ, ಈ ತರ ಎಲ್ಲ ಸುಮಾರು. ಏನಕ್ಕಂದ್ರೆ ನಂದು ವಿ ಫ್ಯಾಷನ್ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳದ್ನಲ್ಲ, ಅಲ್ಲಿ ಕಮೆಂಟ್ ಬರುತ್ತೆ, ಮೇಡಮ್ ನಾನು ಹೇಗ್ ಹೋಲಿದ್ರು ಒಪ್ತಾ ಇಲ್ಲ, ನಾನು ಈ ಫೀಲ್ಡೇ ಬಿಟ್ಬಿಡೋಣ ಅಂತ ಇದ್ದೀನಿ, ನಾನು ಏನ್ ಮಾಡಿದ್ರು ಸರಿ ಬರ್ತಾ ಇಲ್ಲ. ಸೊ ಈ ತರ ಎಲ್ಲ ಇದೆಲ್ಲ ಏನಕ್ಕಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿರಲ್ಲ, ಅರ್ಧಂಬರ್ಧ ಕಲ್ತ್ ಬಿಟ್ಟಿರ್ತಾರೆ. ಸೊ ಅಂತವ್ರು ಒಂದು ಸ್ಟಿಚ್ ಹಾಕಕ್ ಬರುತ್ತೆ, ಆಲ್ಟ್ರೇಷನ್ ಮಾಡಕ್ ಬರುತ್ತೆ. ನಾ ಇನ್ನೊಂದು ಹೇಳ್ತೀನಿ, ಬರೀ ಆಲ್ಟ್ರೇಷನ್ ಮಾಡ್ತಾ ನೀವು ಟೈಲರಿಂಗ್ ನ ತುಂಬಾ ಚೆನ್ನಾಗಿ ಕಲಿಬಹುದು. ಸೊ ಇದು ಒಂದು ದಾರಿ ಟೈಲರಿಂಗ್ ಕಲಿಯಕ್ಕೆ, ಓಕೆನಾ? ಸೊ ಅಲ್ಪ ಸ್ವಲ್ಪ ಕಲ್ತಿರೋರು ಖಂಡಿತ ಇದನ್ನ ಯೂಸ್ ಮಾಡ್ಕೊಳ್ಳಿ. ವಿಸಿಟಿಂಗ್ ಕಾರ್ಡ್ ಮಾಡಿ, ನಾನು ಏನೇನು ಹೇಳಿದೆ ಅದನ್ನೆಲ್ಲ ಫಾಲೋ ಅಪ್ ಮಾಡಿ. ಖಂಡಿತ ನೀವು ದಿನಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ ಕಡಿಮೆ ಅಂದ್ರೂ 500-600 ರೂಪಾಯಿ ಸಂಪಾದನೆ ಮಾಡ್ಬೋದು. ಇದು ಕಡಿಮೆ ನಾನು ಹೇಳ್ತಾ ಇರೋದು. ಇದನ್ನ ನಾನು ಹೇಳಿದ್ನಲ್ಲ, ಒಂದು 2 ವೀಲರ್ ಇಟ್ಕೊಂಡು ನೀವು ಮನೆ ಹತ್ರ ಹೋಗಿ ಇಸ್ಕೊಂಡ್ಬಂದು ಸ್ಟಿಚ್ ಮಾಡಿ ತಗೊಂಡೋಗಿ ಕೊಡ್ತೀರಾ ಅಂತ ಅಂದ್ರೆ ಖಂಡಿತ ಇದು ಇನ್ನೂ ಇಂಪ್ರೂವ್ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಸೊ ಒಬ್ರೇ ದುಡ್ದ್ಬಿಟ್ಟು ಜೀವನ ಮಾಡಕ್ಕಂತೂ ತುಂಬಾ ಕಷ್ಟ ಆಗ್ತಾ ಇದೆ ಬೆಂಗಳೂರಲ್ಲಿ ಅಂತ ಅಲ್ಲ, ಎಲ್ಲಾ ಕಡೆ ಇಬ್ರು ದುಡಿದ್ರು ಇವಾಗ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. 2 ಮಕ್ಳನ್ನ ಓದಿಸ್ಕೊಂಡು ಫೀಸ್ ಕಟ್ಕೊಂಡು ಜೀವನ ನಡೆಸೋದು, ಬಾಡಿಗೆ ಕಟ್ಕೊಂಡು, ಬಾಡಿಗೆ ಮನೇಲಿದ್ರೆ ಬಾಡಿಗೆ ಕಟ್ಬೇಕು, ಕರೆಂಟ್ ಬಿಲ್ಲು, ಹಾಲಿನ ಬಿಲ್, ನೀರು, ಸುಮಾರು ವೆರೈಟಿ ಇದೆ. ಒಬ್ರೇ ದುಡ್ದ್ಬಿಟ್ಟು ಮೇಂಟೈನ್ ಮಾಡಕ್ ಆಗಲ್ಲ. ಯಾರೋ ಒಬ್ಬೊಬ್ರು ಇರ್ತಾರೆ, ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರು ಇರ್ತಾರೆ, ಎಲ್ರು ಲಕ್ಷಾಂತರ ರೂಪಾಯಿ ತಗೊಳ್ತಾರ, ಕೂಲಿ ಕೆಲಸ ಮಾಡ್ಕೊಂಡು ಬದುಕೋರಿರ್ತಾರೆ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಬದುಕೋರಿರ್ತಾರೆ, ಕಬ್ಬಣದ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು ಇರ್ತಾರೆ. ಆ ತರದವರೆಲ್ಲ ಏನು ಒಂದ್ 20,000 30,000, ಜಾಸ್ತಿ ಅಂದ್ರೆ 40,000 ರೂಪಾಯಿ ಇವಾಗ ಏನೂ ಆಗಲ್ಲ. 2 ಮಕ್ಳು ಶಾಲೆ ಫೀಸ್ ಕಟ್ತೀರಾ, ಮನೆ ಮೇಂಟೈನ್ ಮಾಡ್ತೀರಾ, ಏನ್ ಮಾಡ್ತೀರಾ? ಆಗಲ್ಲ. ಸೊ ಅಂತವ್ರು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಶಾಪ್ ಹತ್ರ ಬರೋ ಟೈಮ್ ಇರಲ್ಲ. ಸೊ ಆ ತರದಲ್ಲಿ ನೀವು ಈ ತರ ಮಾಡ್ಕೊಟ್ರೆ ಖಂಡಿತ ಮನೆ ಹತ್ರ ಹೋಗಿ ಇಸ್ಕೊಂಡ್ಬಂದು ಮಾಡಿ ತಗೊಂಡೋಗಿ ಅವ್ರ ಮನೆ ಹತ್ರ ಕೊಟ್ರೆ ಖಂಡಿತ ನಿಮ್ಗೆ ಈ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಸೊ ಅದಾದ್ಮೇಲೆ ಲೇಔಟ್ಗಳು ಇರುತ್ತೆ ಕೆಲವರು, ಇವರೆಲ್ಲ ದೊಡ್ಡ ಜನಗಳು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಸೊ ಇಂಥವ್ರಿಗೂ ಕೂಡ ಹೊರಗಡೆ ಬರೋಷ್ಟು ಟೈಮ್ ಇರಲ್ಲ, ಅಷ್ಟು ಪ್ರೆಷರ್ ಅಲ್ಲಿ ಇರ್ತಾರೆ. ಆವಾಗ್ಲೂ ಕೂಡ ಆ ತರದವ್ರ ಹತ್ರನು ನೀವು ಮನೆ ಹತ್ರ ಹೋಗಿ ಮೇಡಮ್ ಹೋಮ್ ಸರ್ವಿಸ್ ಕೊಡ್ತೀವಿ, ಮನೆಯಲ್ಲೇ ಬಂದ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಕೆಲಸ ಕೊಡ್ತಾರೆ. ನೀವು ಚೆನ್ನಾಗಿ ಮಾತಾಡ್ಬೇಕು, ನಂಬಿಕೆ ಉಳಿಸ್ಕೊಬೇಕು. ಮೇನ್ ಯಾವುದೇ ಆಗ್ಲಿ, ಪ್ರತಿಯೊಂದು ಬಿಸ್ನೆಸ್, ಪ್ರತಿಯೊಂದು ಕೆಲಸದಲ್ಲೂ ಬೇಕಾಗಿರೋದು ನಂಬಿಕೆ ಇಂಪಾರ್ಟೆಂಟ್. ಚೆನ್ನಾಗಿ ಮಾತಾಡ್ಬೇಕು, ನಂಬಿಕೆ ಉಳಿಸ್ಕೊಳ್ಬೇಕು, ಅವ್ರ ಹತ್ರ ಕೆಲಸ ಕೇಳ್ಬೇಕು, ಖಂಡಿತ ಕೊಡ್ತಾರೆ. ಕೊಡಲ್ಲ ಅನ್ನೋ ಸೀನೇ ಇಲ್ಲ, ಕೊಟ್ಟೆ ಕೊಡ್ತಾರೆ, ಸಿಕ್ಕೇ ಸಿಗುತ್ತೆ. ಸೊ ಯಾರ್ಯಾರೆಲ್ಲ ಸರೌಂಡಿಂಗ್ ಜನಗಳು ಇದ್ದೀರಾ, ಸ್ವಂತವರೆಲ್ಲ ಹೀಗೆ ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಬೇಕು, ದುಡ್ಡಿನ ಅವಶ್ಯಕತೆ ಇದೆ. ಕೆಲವ್ರಿಗೆ ಪರ್ಸನಲ್ ಥಿಂಗ್ಸ್ ತಗೊಳಕ್ಕೂ ದುಡ್ಡಿರಲ್ಲ ಮನೆಯಲ್ಲಿ ಇರುವಂತ ಹೆಣ್ಮಕ್ಳಿಗೆ. ಸೊ ಅಂತವ್ರೆಲ್ಲ ಖಂಡಿತ ಇದನ್ನ ಯೂಸ್ ಮಾಡ್ಬೋದು. ನಿಮ್ ಪರ್ಸನಲ್ ಥಿಂಕ್ ಅಲ್ಲ, ನೀವು ಸಂಪಾದನೆ ಮಾಡ್ಬೋದು, ನಿಮ್ಮ ಯಜಮಾನ್ರ ಜೊತೆ ನಿಲ್ಬಹುದು, ನಿಮ್ಗೆ ಅವ್ರ ಕಷ್ಟಕ್ಕೆ ಆಗ್ಬೋದು. ಸೊ ನಾ ಏನ್ ಹೇಳ್ಕೊಟ್ಟೆ, ಈ ಟೈಲರಿಂಗ್ ಫೀಲ್ಡ್ ಅಲ್ಲಿ ಇರೋರು ಬರೀ ಅಲ್ಪ ಸ್ವಲ್ಪ ಕಲ್ತಿರೋರು 1 ತಿಂಗಳು 2 ತಿಂಗಳು ಟೈಲರಿಂಗ್ ಕಲಿಯಕ್ಕೆ ಅಂತ ಹೋಗಿ ಬಿಟ್ಟು ಮನೆಯಲ್ಲಿ ಕೂತಿರೋರು, ಆಗಲ್ಲ ಅಂತ ಬಿಟ್ಟು ಮನೆಯಲ್ಲಿ ಕೂತಿರೋ ಅಂತವ್ರು ಖಂಡಿತ ನಾನು ಇವಾಗ ಏನ್ ಹೇಳಿದೆ ಇದನ್ನ ಫಾಲೋ ಮಾಡಿದ್ರೆ ಖಂಡಿತ ದುಡ್ಡು ಸಂಪಾದನೆ ಮಾಡ್ಬೋದು. ಸೊ ಇದಕ್ ಮಾಡ್ಬೇಕಾಗಿರೋದು ಒಂದು, ಆದ್ರೆ ನೀವ್ ಎಲ್ಲಿರ್ತೀರಾ ಅಲ್ಲೇ ಮಾಡಿ ಮನೆಯಲ್ಲಿ. ಸಪೋಸ್ ನೀವು ಮನೆ ಚೇಂಜ್ ಮಾಡಬಹುದು, ಬಾಡಿಗೆ ಮನೇಲಿ ಇರ್ತೀವಿ,
ಬೇರೆ ಕಡೆ ಮಾಡಿದ್ರಾಯ್ತು, ಅದೇ ಅಡ್ವಾನ್ಸು ಅದೇ ಬಾಡಿಗೆ, ಎಲ್ಲಿದ್ರು ಬಾಡಿಗೆ ಕಟ್ಟಲೇಬೇಕು ಅನ್ನೋರು ಸ್ವಲ್ಪ ರೋಡ್ ಸೈಡ್, ಮೇನ್ ರೋಡಲ್ಲ, ಕ್ರಾಸ್ಗಳಿರುತ್ತೆ, 5ನೇ ಕ್ರಾಸ್, 6ನೇ ಕ್ರಾಸ್, 2ನೇ ಕ್ರಾಸ್, 3ನೇ ಕ್ರಾಸ್ ಅಂತ. ಸೊ ಈ ಕ್ರಾಸ್ಗಳಲ್ಲಿ ಸ್ವಲ್ಪ ಜನಗಳ ಕಡ್ಡಿ ಕಾಣೋ ತರ ಮನೆ ಮಾಡ್ಕೊಳ್ಳಿ, ಅಲ್ಲೊಂದು ಬೋರ್ಡ್ ಹಾಕಿ, ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ, ಆ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ ಹಾಕಿ, ಅದು ಹೇಳದ್ನಲ್ಲ, ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ 2 ವೀಲರ್ ಅನ್ನೋದೇನಾದ್ರು ಇದ್ರೆ, ಅಥವಾ ನಿಮ್ಗೆ ನಿಮ್ಮ ತಗೊಂಡೋಗಿ ಕೊಟ್ಟು ಬರೋವಂಥವ್ರು ನಿಮ್ಮ ಸರೌಂಡಿಂಗ್ ಅಲ್ಲಿ ಇದ್ರೆ, ನಿಮ್ಮ ಮನೆಯಲ್ಲಿ ಇದ್ರೆ, ಸೊ ಇದನ್ನ ಖಂಡಿತ ಮಾಡ್ಬೋದು. 2 ವೀಲರ್ ಇದ್ರೆ ಆರಾಮ್ಸಿ ನೀವೇ ಓಡಾಡ್ಕೊಂಡ್ ಬರ್ಬೋದು, ಏನ್ 5 ನಿಮಿಷ ಹೋಗಿ ಕೊಟ್ಬಿಟ್ಟು ಇಸ್ಕೊಂಡು ಬರೋದಷ್ಟೇ. ಖಂಡಿತ ಮಾಡ್ಬೋದು, ನೋಡಿ ಟ್ರೈ ಮಾಡಿ. ಪ್ರಯತ್ನ ಪಟ್ರೆ ಯಾವುದು ಅಸಾಧ್ಯ ಅಲ್ಲ, ಮಾಡ್ಬೋದು. ಬಟ್ ಮಾಡಕ್ಕೆ ಮನ್ಸಿರ್ಬೇಕು. ಮನ್ಸು ಯಾವಾಗ ಬರುತ್ತೆ, ನಮ್ಗೆ ಪ್ರೆಷರ್ ಇರ್ಬೇಕು, ದುಡ್ಡಿನ ಅವಶ್ಯಕತೆ ಇರ್ಬೇಕು. ಸೊ ಫಸ್ಟ್ಗೆ ಹೇಳ್ಬಿಟ್ಟೆ ನಾನು, ಟೈಮ್ ಇದೆ, ಟೈಮ್ ಇದೆ, ಟೈಮ್ ಪಾಸ್ ಮಾಡಕ್ ಕೆಲಸ ಬೇಕು ಅನ್ನೋರು ಇದನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಮಾಡ್ಬೋದು, ಎಲ್ರೂ ಮಾಡಲ್ಲ ಅಂತ ಅಲ್ಲ, ಕೆಲವೊಂದಷ್ಟು ಜನ ಅಯ್ಯೋ ಈ ಕೆಲ್ಸನ ಬೇಡ ಬಿಡು ನನ್ಗೆ, ಯಾಕಂದ್ರೆ ಅವ್ರ ಹತ್ರ ಟೈಮ್ ಇದೆ, ಟೈಮ್ ಪಾಸ್ ಮಾಡ್ಬೇಕು ಅಷ್ಟೇ, ದುಡ್ಡಿನ ಅವಶ್ಯಕತೆ ಇಲ್ಲ. ಅವ್ರಿಗೆ ಹೆಂಗೋ ಎಲ್ಲ ಚೆನ್ನಾಗಿರುತ್ತೆ. ಸೊ ಅಂಥವ್ರಿಗೆ ಇದು ಮಾಡ್ಬೇಕು ಅಂತ ಅನ್ಸಲ್ಲ. ದುಡ್ಡಿನ ಅವಶ್ಯಕತೆ ಇರೋರು, ಪ್ರೆಷರ್ ಅಲ್ಲಿ ಇರೋರು, ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅನ್ನೋರು, ಖಂಡಿತ ಹೊರಗಡೆ ಹೋಗಿ ಏನ್ ಸಂಪಾದನೆ ಮಾಡ್ತೀರಾ 10 ರಿಂದ 15 ಸಾವಿರ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇದನ್ನ ಖಂಡಿತ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ, ಆರಾಮ್ಸಿ ಮಾಡ್ಬೋದು. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆಗಿ ಯಾರ್ಯಾರೆಲ್ಲ ಶುರು ಮಾಡ್ತಿದ್ದೀರಾ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಯೂಸ್ ಆಯ್ತು ಅನ್ನೋರು ದಯವಿಟ್ಟು ಕಮೆಂಟ್ ಹಾಕಿ, ಓಕೆನಾ. ನೆಕ್ಸ್ಟು ನನ್ನ ಫೀಲ್ಡ್ ಬಗ್ಗೆ ಹೇಳಿದೆ. ಸೊ ನಾನು ಫುಲ್ಲಿ ಹೇಳಿಲ್ಲ, ನನ್ನ ಫೀಲ್ಡ್ ಬಗ್ಗೆ ನಾನು ಪೂರ್ತಿ ಹೇಳಿಲ್ಲ, ಬರೀ ಆಲ್ಟ್ರೇಷನ್ ಮಾಡಿ ದುಡ್ಡು ಸಂಪಾದನೆ ಮಾಡೋದು ಹೇಗೆ ಅನ್ನೋದನ್ನ ಹೇಳಿದೆ. ನೆಕ್ಸ್ಟ್ ಬೇರೆ ಟಾಪಿಕ್ ಜೊತೆಗೆ ಸಿಗ್ತೀನಿ. ನನ್ನ ಫೀಲ್ಡ್ ಸಾಕು ಅನ್ಸುತ್ತೆ, ಬೇರೆ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿ ಫ್ಯಾಷನ್ ಚಾನಲ್ ಟೈಲರಿಂಗ್ ಕೋಚಿಂಗ್ ಬೇಕು ಅನ್ನೋರು ಇದ್ರೆ, ಈಗ ಯಾರ್ಯಾರು ಅಲ್ಪ ಸ್ವಲ್ಪ ಕಲ್ತು ಬಿಟ್ಟಿರ್ತೀರಾ, ಸೊ ಅಂತವ್ರು ಇನ್ನೂ ಚೆನ್ನಾಗಿ ಕಲಿಬೇಕು ಅಂದ್ರೆ ವಿ ಫ್ಯಾಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲಾ ತರದ್ದು ನಾನು ವಿಡಿಯೋಸ್ನ ಮಾಡಿ ಹಾಕ್ತೀನಿ, ಕಟಿಂಗ್, ಸ್ಟಿಚಿಂಗ್ ಎಲ್ಲ. ಸೊ ಅಲ್ಲಿ ನಿಮ್ಗೆ ಇನ್ನೂ ಒಂದಷ್ಟು ನಾಲೆಡ್ಜ್ ಸಿಗುತ್ತೆ. ಯಾರ್ಯಾರು ಈ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀರಾ, ಬಿಸ್ನೆಸ್ ಅನ್ನೋದು ಬದಲು ಕೆಲಸ ಅಂತ ಹೇಳ್ತೀನಿ ನಾನು ಇದನ್ನ, ಈ ಕೆಲಸನ ಶುರು ಮಾಡ್ಬೇಕು ಮನೇಲಿ ಕುತ್ಕೊಂಡು ಅಂತಿದ್ದೀರಾ, ಖಂಡಿತ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಖಂಡಿತ ಅಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಖಂಡಿತ ನಿಮ್ಗೆ ಕ್ಲಿಯರ್ ಆಗಿ ಟೈಲರಿಂಗ್ ಬಗ್ಗೆ ಕೋಚಿಂಗ್ ಕೊಡ್ತಾ ಇದೀನಿ. ಒಂದ್ಸರಿ ಚಾನಲ್ ಓಪನ್ ಮಾಡಿ ನೋಡಿ, ನಿಮ್ಗೆ ಖಂಡಿತ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಆನ್ಲೈನ್ ಕೋರ್ಸ್ ಯಾರ್ಯಾರೆಲ್ಲ ಬೇಸಿಕ್ ಒಂಚೂರು ಏನು ಕಲ್ತಿಲ್ಲ, ಕಲಿಬೇಕು ಅನ್ಕೊಂಡಿದೀರಾ, ಮನೆಯಲ್ಲೇ ಕುತ್ಕೊಂಡು ಕಲಿಬಹುದು. ಬೇಸಿಕ್ ಆನ್ಲೈನ್ ಕೋರ್ಸ್ ನ ಶುರು ಮಾಡಿದೀನಿ. ಸೊ ಅಲ್ಲಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ವಿ ಫ್ಯಾಷನ್ ಚಾನಲ್ ನ ನೀವು ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಗೆ ಅಲ್ಲಿ ಎಲ್ಲಾ ತರದ ಡೀಟೇಲು ಸಿಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಬೇರೆ ಟೈಲರಿಂಗ್ ಫೀಲ್ಡ್ ಬಿಟ್ಟು ಬೇರೆ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಓಕೆನಾ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.